ಹಿಂದೂ ಪರಿಷತ್ತನ್ನ ಇಡೀ ರಾಜ್ಯದಲ್ಲಿ ಪರಿಚಯಿಸ್ತಕ್ಕಂತಹ, ಪ್ರತಿ ಯುವಕರಲ್ಲಿ ಕೆಚ್ಚನ್ನು ಎಬ್ಬರಿಸ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ದಿಕ್ಸೂಚಿ ನಾಯಕರಾದಂತಹ ಸನ್ಮಾನ್ಯ ಪ್ರಮೋದ್ ಮುತಾಲಿಕ್ ಜಿ ಅವರೇ, ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಉಪಸ್ಥಿತಿ ಇರತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ಸಂತೋಷ್ ಕೆಂಚಂಬರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾಫಿ ಬೆಳೆಗಾರರ ಉಪಾಧ್ಯಕ್ಷರು ಆತ್ಮೀಯರಂತ ಮಂಜುನಾಥ್ ರವರೇ, ಮತ್ತೋರ್ವ ಮೈಪಾಲ್ ಜಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಇರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿಂದೂ ಬಂಧುಗಳೇ, ವಿಶೇಷವಾಗಿ ನನ್ನ ಆತ್ಮೀಯ ಪತ್ರಕರ್ತ ಮಿತ್ರರೇ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾನು ಮಾತಾಡ್ತಕ್ಕಂಥದ್ದಲ್ಲ, ಪರಮ ಪೂಜ್ಯರು ಮತ್ತೆ ನಮ್ಮ ಮುತಾಲಕ್ ಜಿ ಅವರು ಮಾತಾಡ್ತಕ್ಕಂಥದ್ದು. ಅವರ ಭಾಷಣವನ್ನು ಕೇಳಲಿಕ್ಕೆ ನಾವೆಲ್ಲರೂ ಸಹ ಬಂದಿದ್ದೀವಿ. ಹಾಗಾಗಿ ಒಂದಂತೂ ಸತ್ಯ, ಬೇಲೂರು ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು, ಬೇಲೂರಿನ ಜನನೂ ಸಹ ತುಂಬ ಸಮೃದ್ಧಿಯನ್ನು ಹೊಂದಿರತಕ್ಕಂಥದ್ದು, ಯಾವುದೇ ಗೊಂದಲಕ್ಕೆ ಘರ್ಷಣೆಗೆ ಅವಕಾಶ ಇಲ್ಲದಲೇ ಯಾವುದಾರ 224 ಕ್ಷೇತ್ರದಲ್ಲಿ ಪ್ರೀತಿ ವಿಶ್ವಾಸದಿಂದ ಒಂದು ಕ್ಷೇತ್ರ ಇದೆ ಅಂದರೆ ಅದು ಬೇಲೂರು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳ್ಬೋದು. ಹಾಗಾಗಿ ಹಿಂದುತ್ವಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಕೊಡ್ತಕ್ಕಂತಹ, ಹಿಂದೂ ಭಾವನೆಗಳನ್ನ ಅರಿತು ಎಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸ್ತಕ್ಕಂತಹ, ವಿಶೇಷವಾಗಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶವನ ಸ್ಮರಣೆಯಿಂದ ಹಿಡಿದು ತಾಯಿ ಭಾರತಾಂಬೆಯನ್ನ, ತಾಯಿ ಭುವನೇಶ್ವರಿಯನ್ನ, ವಿಶೇಷವಾಗಿ ಇವತ್ತೇನಾರ ದತ್ತ ಜಯಂತಿ ಅಂತಕ್ಕಂಥದ್ದೇನಾರ ಪ್ರಾರಂಭ ಆಗಿದ್ರೆ ಅದು ಚಿಕ್ಕಮಗಳೂರಿನಿಂದ ಇರಬಹುದು, ಅದು ಬೇಲೂರಿಂದ ಪ್ರಾರಂಭ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಅನೇಕ ನಮ್ಮ ನಾಯಕರುಗಳಿಲ್ಲ ಈ ಭಾಗದ, ಪ್ರಪ್ರಥಮವಾಗಿ ಹೇಳ್ತಾ ಇದ್ರು ಎಲ್ಲ ನನ್ನ ಸ್ನೇಹಿತರುಗಳು, ಗೆಂಡಳ್ಳಿ ಭಾಗದ ಎಲ್ಲ ಸ್ನೇಹಿತರುಗಳು, ಪ್ರಥಮವಾಗಿ ಕೇಸು ಬಿದ್ದಿದ್ದು ಯಾರ ಮೇಲೆ ಅಂದ್ರೆ ಬೇಲೂರವ್ರ ಮೇಲೆ. ಯಾಕೆಂದ್ರೆ ಬೇಲೂರವರು ಹೋಗಿ ದತ್ತ ಜಯಂತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ನಿರ್ದೇಶನಗಳು ತುಂಬಾ ಜಾಸ್ತಿ ಇರೋದ್ರಿಂದ ಇವತ್ತೇನಾದರೂ ದತ್ತಮಾಲೆ ಅಭಿಯಾನ, ಇವತ್ತೇನು ಡಿಸೆಂಬರ್ 4ನೇ ತಾರೀಕು ಪ್ರತಿ ವರ್ಷ ಹುಣ್ಣಿಮೆಯ ದಿವಸ ನಡೀತಕ್ಕಂಥ ಈ ದತ್ತಮಾಲೆ ಜಯಂತಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಮೂಡಿಸಲಿಕ್ಕೆ ಬೇಲೂರಿನ ಯುವಕರು ಸಹ ಸಾಕ್ಷಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭ ಹೇಳಬೇಕಾಗುತ್ತೆ. ಹಾಗಾಗಿ ಗಣ್ಯರು ಮಾತಾಡಲಿದ್ದಾರೆ. ಇವತ್ತು ಅನಿವಾರ್ಯತೆ ನಮಗೆಲ್ಲ ದತ್ತಮಾಲೆ ಇರ್ಬೋದು, ಆಂಜನೇಯ ಇರ್ಬೋದು, ಹನುಮ ಜಯಂತಿ ಇರ್ಬೋದು, ಚೆನ್ನಕೇಶವನ ಸ್ಮರಣೆ ಇರ್ಬೋದು, ತಾಯಿ ಭಾರತಾಂಬೆಯ ಸ್ಮರಣೆ ಇರ್ಬೋದು, ತಾಯಿ ಭುವನೇಶ್ವರಿಯ ಸ್ಮರಣೆ ಇರ್ಬೋದು, ಇದೆಲ್ಲರೂ ಸಹ ನಮ್ಮ ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ರಕ್ತದ ಕಣದಲ್ಲೂ ಸಹ ನಾವು ಭಾರತಾಂಬೆಯನ್ನು ಪೂಜಿಸುವ ಮುಖಾಂತರ ಈ ಒಂದು ದತ್ತಮಾಲೆಗೆ ನಾವು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಬಯಸ್ತಾ, ಇವತ್ತು ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಯುವಕರುಗಳು ಅನೇಕ ಕಾರ್ಯಕ್ರಮಗಳನ್ನ ಇವತ್ತೇನಾದ್ರು ಹಿಂದುತ್ವಕ್ಕೆ ಶಕ್ತಿಯನ್ನ, ಹಿಂದುತ್ವಕ್ಕೆ ಏನಾದರೂ ಸಹ ಒಂದು ನಾಂದಿಯನ್ನ ಬರೀತಕ್ಕಂಥ ಶಕ್ತಿ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಮಾಡ್ತಾ ಇದೆ. ಹಾಗಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ, ಈ ಒಂದು ಶಾಂತಿಯುತವಾದಂಥ ಬೇಲೂರು ವಿಧಾನಸಭಾ ಕ್ಷೇತ್ರ ಇವತ್ತು ನಿಜವಾಗ್ಲೂ ಸಹ ಹಿಂದುತ್ವಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕ್ಷೇತ್ರ ಯಾವ್ದಾರ ಇದೆ ಅಂದ್ರೆ ಅದು ಬೇಲೂರು ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾನು ತಮ್ಮ ಮುಂದೆ ಪ್ರಸ್ತಾವಿಸ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ವೇದಿಕೆ ಮೇಲೆ ಗಣ್ಯರಿಗೂ ವಿಶೇಷವಾಗಿ, ಯಾಕೆಂದ್ರೆ ಚಳಿ ಇರೋದ್ರಿಂದ ಎಲ್ಲ ಜನ ಆ ಕಡೆ ಎಲ್ಲಿ ಚೊಜ್ಜ ಇದೆ ಅಲ್ಲಿ ಪಕ್ಕದಲ್ಲಿದ್ದಾರೆ, ನಾನು ನೋಡ್ತಾ ಇದ್ದೀನಿ ಅಲ್ಲಿಂದಲೂ ಸಹ ತುಂಬಾ ಚಳಿ ಪ್ರಾರಂಭ ಆಗಿರೋದ್ರಿಂದ. ಹಾಗಾಗಿ ಬಹುಶಃ ಈ ಚಳಿನ ಬಿಟ್ಟೋಗ್ಲಿಕ್ಕೆ ನಮ್ಮ ಮುತಾಲಕ್ ಜಿ ಅವರ ಭಾಷಣ ಚಳಿಯನ್ನ ಬೆಚ್ಚಿ ಬೀಳಿಸ್ತಕ್ಕಂಥ, ಚಳಿಯನ್ನ ಮರೆಮಾಡ್ತಕ್ಕಂಥ ಒಂದು ಭಾಷಣವನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ, ನಾನು ಮತ್ತೊಮ್ಮೆ ಮನವಿಯನ್ನ ಏನಂದ್ರೆ, ಶಾಂತಿಯುತವಾದಂಥ ಕ್ಷೇತ್ರ ಆಗಿರೋದ್ರಿಂದ ಶಾಂತಿಯುತವಾದಂಥ ಕಾರ್ಯಕ್ರಮಗಳು ಇಲ್ಲಿ ಅನೇಕ ಕಾರ್ಯಕ್ರಮಗಳು ಆಗ್ತಾ ಇರ್ತವೆ. ಈ ಕಾರ್ಯಕ್ರಮಕ್ಕೂ ಸಹ ಶುಭಾಶಯನ ಕೋರೋದ್ರ ಮುಖಾಂತರ ಶಾಂತಿಗೆ ನಾವು ಭಾರತಾಂಬೆಯ ಇದೇನು ಅಂದ್ರೆ ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು. ಹಾಗಾಗಿ ಶಾಂತಿಗೆ ನಾವು ಹೆಚ್ಚು ಒತ್ತನ್ನು ಕೊಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕ ಎಲ್ಲ ನನ್ನ ಹೇಮಂತ, ನನ್ನ ಆತ್ಮೀಯ ಸ್ನೇಹಿತ ಇಲ್ಲದಾನೆ, ನಾವು ಪ್ರಾರಂಭದಲ್ಲಿ 15-20 ವರ್ಷದಿಂದ ನಾವು ಸಹ ಗಲ್ಲಿನಲ್ಲಿ ಸುತ್ತಿ ಕೆಂಪು ವಸ್ತ್ರವನ್ನ ಇಡೀ ಜಿಲ್ಲೆನಲ್ಲಿ ಇದನ್ನ ಮಾಡಿದ್ದು. ಇವತ್ತು ಸಹ ಈ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರು ಇದ್ದಾರೆ. ನಮ್ಮ ಶರತ್ ಇರ್ಬೋದು, ನಮ್ಮ ಮೋಹನ್ ಇರ್ಬೋದು, ನಮ್ಮ ಗುಂಡಣ್ಣ ಇರ್ಬೋದು, ನಮ್ಮೆಲ್ಲ ಆತ್ಮೀಯ ಸ್ನೇಹಿತರುಗಳು ಬೇಲೂರಿನ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಒಂದು ವಾರದಿಂದ
ಸತತವಾಗಿ ಅವರ ಸಮಯಗಳನ್ನ ಇದು ಮಾಡ್ತಾ ನಮ್ಮ ಮೈಪಾಲ್ ಅವರ ಮಾರ್ಗದರ್ಶನ, ಅದರಲ್ಲೂ ಮುತಾಲಿಕ್ ಜಿ ಬರಲೇಬೇಕು ಅಂತಕ್ಕಂಥದ್ದನ್ನ ಅವರ ಸಂಕಲ್ಪ ಇತ್ತು. ಅದರ ಪ್ರಕಾರ ಇವತ್ತು ನಮ್ಮ ಕ್ಷೇತ್ರಕ್ಕೆ, ಇದು ವಿಶ್ವವಿಖ್ಯಾತಿರತಕ್ಕಂಥ ಕ್ಷೇತ್ರ, ಸುಮಾರು 908 ವರ್ಷ ಇರತಕ್ಕಂಥ ಕ್ಷೇತ್ರಕ್ಕೆ ಇವತ್ತು ತಮ್ಮ ಪಾದಾರ್ಪಣೆ ಆಗಿದೆ. ನಮ್ಮ ಹಿಂದುತ್ವ ಅಂತಕ್ಕಂಥದ್ದನ್ನ ಪ್ರತಿ ಮನದಲ್ಲೂ ಸಹ ಮನೆಯಲ್ಲಿ ಮನದಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ ವಂದೇ, ಬಲೋ ಭಾರತ್ ಮಾತಾ ಕಿ, ಜೈ ಹಿಂದ್. ಪ್ರಾಸ್ತಾವಿಕ ನುಡಿಯನ್ನ ನುಡಿದಂತಹ ಎಚ್ ಕೆ ಸುರೇಶ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ. ಈ ಭಾಷಣವನ್ನು ನಡೆಸಿಕೊಡಲು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಹಿಂದೂ ಹೃದಯ ಸಾಮ್ರಾಟ್ ಪ್ರಮೋದ್ ಮುತಾಲಿಕ್ ಜಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬೇಲೂರು ಕ್ಷೇತ್ರದ ದೇವತೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ, ವೇದಿಕೆಯ ಮೇಲಿರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜನಪ್ರಿಯ ಶಾಸಕರೇ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪ್ರಮುಖ ಪದಾಧಿಕಾರಿಗಳೇ, ಆತ್ಮೀಯ ಬಂಧುಗಳೇ, ತಾಯಂದಿರೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳೇ, ಕೆಲವೊಂದು ಕುರ್ಚಿಗಳು ಅಲ್ಲಲ್ಲೇ ಖಾಲಿ ಇದ್ದಾವೆ, ಆದರೆ ಜನ ಅಂತೂ ಸಿಕ್ಕಾಪಟ್ಟೆ ಎಲ್ಲ ಕಡೆಗೆ ನಿಂತ್ಕೊಂಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕುರ್ಚಿಗೋಸ್ಕರ ಬಡದಾಟ ನಡೀತಾ ಇದೆ. ಆದರೆ ಇಲ್ಲಿ ನನಗ್ ಬೇಡ ನೀವು ಕೂತ್ಕೊಳ್ಳಿ ಅಂತನ್ನುವಂಥದ್ದು ಒಂದು ದೃಶ್ಯ ಕಾಣ್ತಾ ಇದ್ದೀವಿ. ಇದು ಧರ್ಮದ ಕೆಲಸ. ಇದು ರಾಜಕೀಯದವರಿಗೆ ಕುರ್ಚಿ ಮುಖ್ಯ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನಿರಂತರವಾಗಿ ಕಳೆದ 30 ವರ್ಷದಿಂದ ಚಿಕ್ಕಮಗಳೂರಿನ ದತ್ತಪೀಠದ ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ. ದತ್ತಪೀಠ ದತ್ತಾತ್ರೇಯರು ತಪಸ್ಸು ಮಾಡಿದಂತ ಪವಿತ್ರ ಪುಣ್ಯ ಕ್ಷೇತ್ರ ಚಿಕ್ಕಮಗಳೂರಿನಿಂದ 30 ಕಿಲೋಮೀಟರ್ ಅಂತರದಲ್ಲಿ 2000 ಅಡಿ ಎತ್ತರದಲ್ಲಿರುವಂತಹ ಅತ್ಯಂತ ಸೃಷ್ಟಿ ಸೌಂದರ್ಯಗಳಿಂದ ಕೂಡಿದಂತಹ ಆ ಸ್ಥಾನ. ಅದು ಸುಮಾರು 3000 ವರ್ಷಕ್ಕಿಂತ ಹೆಚ್ಚು ದತ್ತಾತ್ರೇಯರ ನಮಗೆ ಪೌರಾಣಿಕದಲ್ಲಿ ದಾಖಲೆ ಇದೆ, ಪುರಾಣದಲ್ಲಿ ದಾಖಲೆ ಇದೆ. ಅದನ್ನ ಇಸ್ಲಾಮಿನ ಈ ಟಿಪ್ಪು ಸುಲ್ತಾನ್ ಪೀರಿಯಡ್ನಲ್ಲಿ ದಾಳಿ ಮಾಡಿ ಆಕ್ರಮಣ ಮಾಡಿಕೊಂಡ್ರು. ಎಲ್ಲ ಕಡೆ ಮಾಡಿದ್ದಾರೆ, ಹಾಗೆ ಅಲ್ಲೂ ಮಾಡಿದರು. ದತ್ತಪೀಠವನ್ನ ಅದನ್ನ ಅಪವಿತ್ರಗೊಳಿಸಿದ್ರು, ಅಶುದ್ಧ ಮಾಡಿದ್ರು, ಅಶಾಸ್ತ್ರಗೊಳಿಸಿದ್ರು. ಅದನ್ನ ಬಾಬಾ ಬುಡನ್ ದರ್ಗಾ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ವಿಶ್ವ ಹಿಂದೂ ಪರಿಷತ್ ಎಲ್ಲ ದಾಖಲೆ ಇದೆ.
ಇತಿಹಾಸ ಇದೆ, ಪುರಾಣದಲ್ಲಿದೆ. ಬಾಳೆಹೊನ್ನೂರಿನ ಮಠದಿಂದ ಪ್ರತಿ ವರ್ಷ ಅಲ್ಲಿ ದತ್ತ ಜಯಂತಿಗೆ ಕಾಣಿಕೆ ಹೋಗುತ್ತೆ. ಹಿಂದಿನ ಬಹಳಷ್ಟು ರಾಜ ಮಹಾರಾಜರು ಇಲ್ಲಿ ಸುತ್ತಲೂ ಇರುವಂತವರು ಕೂಡ ದತ್ತ ಪೀಠಕ್ಕೆ ದತ್ತ ಜಯಂತಿ ದಿನ ಭಾಗವಹಿಸ್ತಾ ಇದ್ರು, ಕಾಣಿಕೆಗಳನ್ನು ಕೊಡ್ತಾ ಇದ್ರು ಅಂತನ್ನುವಂಥದ್ದು ದಾಖಲೆ ಇದೆ. ಇಷ್ಟೆಲ್ಲ ಇದ್ದಾಗಲೂ ಆ ಆಕ್ರಮಣದಿಂದ ಬಾಬಾ ಬುಡನ್ ದರ್ಗಾ ಅಂತ ಹೇಳ್ತಾರೆ ಅಂತಂದ್ರೆ ಎಷ್ಟು ಸೊಕ್ಕಿರ್ಬೋದು, ಎಷ್ಟು ದರ್ಪ ಇರ್ಬೋದು. ನಮ್ಮ ಕಡೆ ದಾಖಲೆ ಇದ್ದವ್ರ ಕಡೆಗೆ ಹಾಗಾದ್ರೆ ಎಷ್ಟು ತಾಕತ್ ಇರ್ಬೋದು. ವಿಶ್ವ ಹಿಂದೂ ಪರಿಷತ್ 30 ವರ್ಷಕ್ಕಿಂತ ಮುಂಚೆ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರು ಮತ್ತು ಊರಿನ ದತ್ತ ಭಕ್ತರು ಒಟ್ಟಿಗೆ ಸೇರಿ ಪ್ರತಿ ವರ್ಷ ದತ್ತ ಜಯಂತಿಯ ಆಚರಣೆ ಮಾಡಿಕೊಂಡು ಬರ್ತಾ ಇದ್ರು. 30 ವರ್ಷದ ಆ ಅವಧಿಯಲ್ಲಿ ಬಜರಂಗ ದಳ ಕೈ ತೋಳ್ತು. ಬಜರಂಗ ದಳ ಕೈಗೆ ತಗೊಂಡಾಗ ಅದಕ್ಕೊಂದು ವೇಗ, ವಿಸ್ತಾರ, ಜೋಶು ಇಡೀ ದೇಶವ್ಯಾಪಿ ಹಬ್ಬಿತು. ಬಡೇ ರಾಜ್ಯ ಅಲ್ಲ, ಬಡೇ ಚಿಕ್ಕಮಗಳೂರು ಜಿಲ್ಲೆ ಅಲ್ಲ, ಬಡೇ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶವ್ಯಾಪಿ ಆಯಿತು. ಇದು ದತ್ತಪೀಠ, ದತ್ತಾತ್ರೇಯ ತಪಸ್ ಮಾಡಿದಂತಹ ಪವಿತ್ರ ಪುಣ್ಯ ಕ್ಷೇತ್ರ ಅಂತನ್ನುವಂತಹದ್ದು ದಾಖಲೆ ಸಹಿತ, ಆಧ್ಯಾತ್ಮದ ವಿಚಾರ ಸಹಿತ, ಅತ್ರೇಯ ಋಷಿಗಳು, ಅನುಸೂಯ ದೇವಿಯ ಆ ಮಹಾ ತಂದೆ ತಾಯಿಯ ಅಲ್ಲಿದ್ದಂತಹ ಎಲ್ಲ ದಾಖಲೆಗಳಿದ್ದಾವೆ. ಇವತ್ತಿಗೂ ಕೂಡ ದತ್ತಾತ್ರೇಯ ಪೀಠದ ಒಳಗಡೆಗೆ ಕಮಂಡಲ ಇದೆ, ದತ್ತನ ಪಾದುಕೆ ಇದೆ, ದೀಪಸ್ತಂಭ ಇದೆ. ಅಷ್ಟೇ ಅಲ್ಲ, ಆ ಗ್ರಾಮ ಪಂಚಾಯಿತಿಯ ದಾಖಲೆಯಲ್ಲಿ ಇನಾಮ ದತ್ತಾತ್ರೇಯ ಪೀಠ ಅಂತಾನೆ ಊರಿನ ಹೆಸರಿದೆ. ಬಾಬಾ ಬುಡನ್ ದರ್ಗಾ ಅನ್ನುವಂಥದ್ದು ಎಲ್ಲೂ ಇಲ್ಲ. ಆದರೆ ಈ ಕಾಂಗ್ರೆಸ್ನವರಿಗೆ, ಕೆಲವೊಂದು ಬುದ್ಧಿಜೀವಿಗಳಿಗೆ, ಕಮ್ಯುನಿಸ್ಟರಿಗೆ, ನಾಸ್ತಿಕವಾದಿಗಳಿಗೆ ಇದನ್ನು ಹಾಗೆ ಸುಲಭವಾಗಿ ಇವರಿಗೆ ಬಿಟ್ಟು ಕೊಡಬಾರದು ಅಂತ ಹೇಳಿ ಸೌಹಾರ್ದ, ಹಿಂದೂ ಮುಸ್ಲಿಂ ಭಾಯಿ, ಇದು ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ, ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ ಅಂತ ಇದನ್ನ ಹೆಸರು ಕೊಟ್ಟು ಬೇರೆ ಬೇರೆ ರೀತಿಯ ಅದಕ್ಕೆಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿವರೆಗೆ 30 ವರ್ಷ ಆಯ್ತು ಅದರ ಸಂಬಂಧಪಟ್ಟಾಗ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಂಧುಗಳೇ, 100 ವರ್ಷ ಹೋದರೂ ಹೋಗ್ಲಿ, 1 ಇಂಚು ಕೂಡ ಬಾಬಾ ಬುಡನ್ ದರ್ಗಾ ಅನ್ನುವಂಥದ್ದು ಆ ದರ್ಗಾಕ್ಕೆ ಸಂಬಂಧಪಟ್ಟದ್ದು ಅಲ್ಲ. ನಾವು ಹೋರಾಟ ಮಾಡ್ತೀವಿ ಅಂತನ್ನುವಂಥದ್ದು ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ಸ್ಥಳದಲ್ಲೇ ಎದುರುಗಡೆ ನಾನು ಹೇಳ್ತಾ ಇದ್ದೀನಿ. 100 ವರ್ಷ ಹೋಗ್ಲಿ, ನಿಮ್ಮ ಸೌಹಾರ್ದದ ಆಟ ಇಲ್ಲಿ ನಡೆಯಂಗಿಲ್ಲ. ಇಲ್ಲಿ ದಾಖಲೆ ಇದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟದ್ದು. ಗುರು ದತ್ತಾತ್ರೇಯರ ಪೀಠ ಇದೆ, ತಪಸ್ಸು ಮಾಡಿದ ಸ್ಥಾನ ಅಂತನ್ನುವಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಧಾರ್ಮಿಕ ದತ್ತಿ ಇಲಾಖೆ, ಮುಜರಾಯಿ ಇಲಾಖೆ ಯಾರ್ದಿದು? ಏನ್ ಹೇಳುತ್ತೆ? ಮುಜರಾಯಿ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ಇರೋದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ವಕ್ಫ್ ಬೋರ್ಡ್ ಇದು ಮುಸ್ಲಿಮರ ಮಸೀದಿ, ಗೋರಿ, ಸ್ಮಶಾನ, ಅದು ಇದು ಸಂಬಂಧಪಟ್ಟದ್ದು. ಸೊ ಧಾರ್ಮಿಕ ದತ್ತಿ ಇಲಾಖೆ ಸಂಬಂಧಪಟ್ಟದ್ದಂತ ಹೇಳಿದ ಮೇಲೆ ಬಾಯಿ ಮುಚ್ಕೊಂಡು ನಿಮ್ಮ ಸೌಹಾರ್ದದ ನಾಟಕ ಇಲ್ಲಿ ಆಡದೆ, ಅಲ್ಲಿ ಹೆಣ ಇಲ್ಲದ ಗೋರಿಗಳನ್ನು ಹಾಕಿ ಇವತ್ತಿಗೂ
ಕಿರಿಕಿರಿ ಕೊಡ್ತಾ ಇದ್ದಾರಲ್ಲ, ನಾನು ಹೇಳೋದು ಆ ಮುಸ್ಲಿಮರ ಶಾಖಾದ್ರಿ ಎನ್ನುವಂತ ಒಂದು ಕುಟುಂಬದವರು ಆಟ ಆಡ್ತಾ ಇದ್ದಾರೆ. ಎಲ್ಲ ಮುಸ್ಲಿಮರಲ್ಲ, ಒಂದು ಕುಟುಂಬ ಆಟ ಆಡ್ತಾ ಇದೆ. ಇದು ನಂದು 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 ಅಂತ ಹೇಳಿ 6,000 ಎಕರೆ ಜಮೀನ ಇರುವಂತ ಆ ಭೂಮಿಯನ್ನ ಕಬಳಿಸಬೇಕು, ಲೂಟಿ ಹೊಡಿಬೇಕು, ಹೊಡೆದಿದ್ದಾರೆ. ಈಗ ಹೆಚ್ಚು ಕಡಿಮೆ 1,000 2,000 ಅಷ್ಟೇ ಇರ್ಬೋದು. ಉಳಿದೆಲ್ಲ ಕಾಫಿ ಪ್ಲಾಂಟ್ ಮಾರಾಟ, ಲೀಸು ಏನೇನೋ ಮಾಡಿಬಿಟ್ಟಿದ್ದಾರೆ. ಬಂಧುಗಳೇ, ದತ್ತಾತ್ರೇಯ ಪೀಠ ಹಿಂದೂಗಳ ಪೀಠ ಆಗಬೇಕು ಅಂತ ಹೇಳಿ 30 ವರ್ಷದಿಂದ ಪರಿಶ್ರಮವನ್ನು ಹಾಕ್ತಾ ಇದ್ದೀವಿ. ಪುಕ್ಕಟೆ ಅಲ್ಲ. ಲಾಠಿ, ಜೈಲು, ಕೇಸು, ಅವಮಾನ, ಅಪಮಾನ, ಅಪಪ್ರಚಾರ ಎಲ್ಲವನ್ನೂ ಎದುರಿಸಿದೀವಿ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಎಲ್ಲರೂ ಎದುರಿಸಿದೀವಿ. ಇದರ ಲಾಭ ಎಲ್ಲರಿಗೂ ಆಗ್ತಾ ಇದೆ. ಆದರೆ ಹಿಂದೂ ಸಮಾಜ ಬಡಿದೆಬ್ಬಿಸಿದಂತಹ, ಜಾಗೃತಿ ಮೂಡಿಸಿದಂತಹ, ಸಂಘಟನೆಯನ್ನು ಗೂಡಿಸಿದಂತಹ ಈ ದತ್ತಪೀಠದ ಹೋರಾಟ ಇವತ್ತಿಗೂ ಮುಂದುವರೆದಿದೆ. ನೋಡಿ, ಅಲ್ಲಿ ಇತ್ತೀಚೆಗೆ ನಾವು ಶ್ರೀರಾಮ ಸೇನೆ ಸಂಘಟನೆಯವರು ಹುಣ್ಣಿಮೆಗೆ ಹೋಗಿ ಪೂಜೆ ಮಾಡಿ ವಾಪಸ್ ಬರಬೇಕಾದ್ರೆ ಒಂದು ಕುಟುಂಬ ಭೇಟಿಯಾಯ್ತು ನಮಗೆ. ದಂಪತಿ ಅವರು ಹೇಳಿದ್ರು, ನಾವು ಕಳೆದ 1 ವರ್ಷದಿಂದ ನಿರಂತರವಾಗಿ ಈ ದತ್ತಾತ್ರೇಯ ಪೀಠಕ್ಕೆ ಪ್ರತಿ ಹುಣ್ಣಿಮೆಗೆ ಬರ್ತಾ ಇದ್ದೀವಿ. ನಾವು ಬೇಡ್ಕೊಂಡಿದ್ದೀವಿ, ನಮಗೆ ಮಕ್ಕಳಾಗಿಲ್ಲ, ದತ್ತಾತ್ರೇಯ, ಗುರು ದತ್ತಾತ್ರೇಯ ನಮಗೆ ಕೃಪೆ ಮಾಡು ಅಂತ ಹೇಳಿ ಪ್ರತಿ ನಾವು ಬರ್ತಾ ಇದ್ದೀವಿ. ನನಗೊಬ್ಬ ಮಗ ಆಗಿದ್ದಾನೆ. ಆ ದಂಪತಿ ಹೇಳಿದ್ರು, ಇದೇ ಗುರು ದತ್ತಾತ್ರೇಯ ಆಶೀರ್ವಾದದಿಂದ ನನಗೆ ಮಗ ಆಗಿದ್ದಾನೆ, ಅದಕ್ಕೆ ನಾವು ನಿರಂತರವಾಗಿ ಬರ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳಿದ ಮೇಲೆ ನಾನು ಹೇಳಿದೆ, ನಿಮ್ಮ ಕುಟುಂಬ ಅಷ್ಟೇ ಅಲ್ಲ, ಇಂಥ 100 ಕುಟುಂಬಗಳಿಗೆ ಶ್ರೀ ಗುರು ದತ್ತಾತ್ರೇಯರ ಆಶೀರ್ವಾದ, ಕೃಪೆ ಎಲ್ಲವೂ ಸಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಎಲ್ಲ 1000 ಕುಟುಂಬಗಳು ಕೂಡ ಇವತ್ತಿಗೂ ಬರ್ತಾ ಇದ್ದಾವೆ ಅಂತನ್ನುವಂಥದ್ದು ನಾನು ಹೇಳಿದೆ. ಇದು ಹಿಂದೂ ಧರ್ಮದ ತಾಕತ್ತಿದೆ, ಶಕ್ತಿ ಇದೆ, ಪ್ರಭಾವ ಇದೆ, ಪರಿಣಾಮ ಇದೆ. ಸೊ ಅಂಥ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಜಯಚಾಮರಾಜ ಒಡೆಯರು, ಮೈಸೂರಿನ ಮಹಾರಾಜರು ಪ್ರತಿ ವರ್ಷ ದತ್ತ ಜಯಂತಿಗೆ ಬಂದು 3 ದಿನ ಇದ್ದು ಜಪ, ತಪ, ಭಜನೆ, ಪೂಜೆ, ಅಭಿಷೇಕವನ್ನ ಮಾಡಿ ಅವರು ಬೇಡ್ಕೊಂಡಿದ್ರು, ದತ್ತಾತ್ರೇಯ, ಗುರು ದತ್ತಾತ್ರೇಯ, ನನಗೆ ಮಕ್ಕಳಿಲ್ಲ, ನೀನೇನಾದ್ರೂ ಕೃಪೆ ಮಾಡಿದರೆ ನಿಂದೇ ಹೆಸರಿಡ್ತೀನಿ ಅಂತ ಹೇಳಿದಂತ ಆ ಜಯಚಾಮರಾಜ ಒಡೆಯರಿಗೆ ಗುರು ದತ್ತಾತ್ರೇಯರ ಕೃಪೆಯಿಂದ ಒಬ್ಬ ಮಗ ಆದ. ಆ ಮಗನ ಹೆಸರೇ ಶ್ರೀಕಂಠ ದತ್ತ ಒಡೆಯರ್. ಇದು ಆಧಾರ ಇದೆ. ಜಯಚಾಮರಾಜ ಒಡೆಯರು ಒಂದು ಪುಸ್ತಕ ಬರೆದರು, ಗುರುಚರಿತ್ರೆಯನ್ನು ಬರೆದರು, ಇಂಗ್ಲಿಷ್ನಲ್ಲಿ ಬರೆದರು, ಬಹಳ ಪ್ರಸಿದ್ಧ ಆಯಿತು. ಇಡೀ ದೇಶವ್ಯಾಪಿ ಆ ಗುರುಚರಿತ್ರೆ ಇಂಗ್ಲಿಷ್ನಲ್ಲಿ ಬರೆದಂತಹ ಪುಸ್ತಕ ಬಹಳ ಪ್ರಚಾರ ಪಡಿತು. ಸೊ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತಿಗೂ ಜಯಚಾಮರಾಜ ಒಡೆಯರು ಬಂದು ಹೋಗ್ತಾ ಇರುವಂತಹದ್ದು, ಅಲ್ಲಿ ಕುರುಹೆ ಇದೆ, ಅಲ್ಲಿ ದೊಡ್ಡ ಬಂಗ್ಲೆ ಇದೆ, ಇವತ್ತಿಗೂ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇದು ಬಾಬಾ ಬುಡನ್ ದರ್ಗಾ ಅಂತ ಹೇಳಿ ಬುಡಬುಡಿಕೆ ಬಾರಿಸುವಂಥವ್ರು ಇನ್ನೇನು ಹೇಳಬೇಕ್ರಿ? ಆ ಶಾಖಾದ್ರಿ ಎನ್ನುವಂತಹ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಮುಸ್ಲಿಂ ಸಮಾಜಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿಂದ ಒಂದು 14 ಕಿಲೋಮೀಟರ್ ಅಂತರದಲ್ಲಿ ನಾಗೇನಹಳ್ಳಿ ಅಂತಿದೆ. ಅಲ್ಲಿ ಸರ್ವೆ ನಂಬರ್ 57ರಲ್ಲಿ ಬಾಬಾ ಬುಡನ್ ದರ್ಗಾ 2 ಗೋರಿಗಳಿದಾವೆ. ಅಲ್ಲಿಯ ಗ್ರಾಮ ಪಂಚಾಯತಿಯ ದಾಖಲೆಯಲ್ಲಿ ಬಾಬಾ ಬುಡನ್ ದರ್ಗಾ ಅಂತಾನೆ ಇದೆ, ಊರಿನ ಹೆಸರಿದೆ.
ಅದನ್ನು ಬಿಟ್ಟು ನಮಗೆ ಯಾಕೆ ಕಿರಿಕಿರಿ ಕೊಡ್ತಾ ಇದ್ದಾರೆ ನೀವು? ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ನೀವು? ಬಹಳ ನಮ್ಮ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಎಲ್ಲಾ ಕೋರ್ಟ್ಗಳು ನಮ್ಮ ಪರವಾಗಿ ಹೇಳಿಕೆಯನ್ನು ಕೊಟ್ಟು ಇನ್ನು ಸ್ವಲ್ಪ ಉಳಿದಿದೆ ಅಷ್ಟೇ. ನಾನು ಹೇಳೋದು ಈ ಶಾಖಾದ್ರಿ ಕುಟುಂಬಕ್ಕೆ, ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೀನಿ, ನೀವು ಸೌಹಾರ್ದಯುತವಾಗಿರಬೇಕಾದ್ರೆ, ಅಣ್ಣ ತಮ್ಮಂದ್ರಾಗಿರ್ಬೇಕಾದ್ರೆ, ಶಾಂತಿಯಿಂದ ಇರಬೇಕಾದ್ರೆ, ಗಲಭೆ ರಹಿತವಾಗಿರ್ಬೇಕಾದ್ರೆ ನೀವು ನಾಗೇನಹಳ್ಳಿಗೆ ಎಲ್ಲ ಶಿಫ್ಟ್ ಮಾಡ್ಕೊಳ್ಳಿ. ನಿಮ್ದು ಗೋರಿಗಳು ಏನೇನಿದಾವೆ ಎಲ್ಲವನ್ನೂ ತಗೊಂಡು ಹೋಗಿ ನಮಗೆ ಇದನ್ನ ದತ್ತ ಪೀಠ, ಹಿಂದೂಗಳ ಪೀಠಕ್ಕೆ ಒಪ್ಪಿಸಿದರೆ ಆವಾಗ ಸೌಹಾರ್ದ ಇರುತ್ತೆ, ಶಾಂತಿ ಇರುತ್ತೆ, ಆನಂದವಾಗಿರ್ತೀವಿ ನಾವು. ಇಲ್ಲಾದರೆ ಬಹಳ ಕಠಿಣ ಇದೆ. ಯಾಕೆ ಸೊಕ್ಕಿನಿಂದ, ಯಾಕೆ ಈ ರೀತಿಯ ಹಠದಿಂದ? ನಿಮ್ಮ ಹಿಂದೆ ಕಾಂಗ್ರೆಸ್ ಇದೆ ಗೊತ್ತಿದೆ, ನಿಮ್ಮ ಹಿಂದೆ ನಾಸ್ತಿಕವಾದಿದ್ದಾರೆ ಗೊತ್ತಿದೆ, ನಿಮ್ಮ ಹಿಂದೆ ಕಮ್ಯುನಿಸ್ಟ್ ಇದ್ದಾರೆ ಗೊತ್ತಿದೆ. ಅವರು ಕೊನೆ ತನಕ ಬರುವುದಿಲ್ಲ. ಅವರು ಓಟಿಗೋಸ್ಕರ ಬೆನ್ನ ಹತ್ತಿದ್ದಾರೆ, ನಿಮ್ಮನ್ನು ಬೆನ್ನ ಹತ್ತಿದ್ದಾರೆ. ಬರೋ ಓಟಿಗೋಸ್ಕರ ಬೆನ್ನ ಹತ್ತಿದ್ದಾರೆ. ಯಾವಾಗ ಓಟು ಕುರ್ಚಿ ಖಾಲಿ ಆಗತ್ತೆ ನಿಮ್ಮನ್ನು ಕೈ ಬಿಡ್ತಾರೆ. ಅದಕ್ಕೆ ನಮ್ಮ ಮಾನ್ಯ ಶಾಸಕರಿಗೆ ಹೇಳಿದರು ಸೌಹಾರ್ದ, ಶಾಂತಿ ಅಂತ ಹೇಳಿ. ಯಾರಿಗೆ ಬೇಡ ರೀ? ಯಾರಿಗೆ ಬೇಡ ಶಾಂತಿ? ಗಲಾಟೆ, ಗಲಭೆ, ಗೊಂದಲ, ಬಾಂಬು, ಬಂದೂಕು, ಸಾವು, ರಕ್ತ ಯಾರಿಗೆ ಬೇಕು? ಯಾರು ಮಾಡ್ತಾ ಇದ್ದಾರೆ? ಸಾವಿರಾರು ವರ್ಷದ ಇತಿಹಾಸ ಹೇಳುತ್ತೆ, ಹಿಂದೂ ಸಮಾಜ ಎಂದಾದರೂ ಕತ್ತಿ, ಬಾಂಬು, ಬಂದೂಕು ತಗೊಂಡು ಎಂದಾದರೂ ಯುದ್ಧ ಮಾಡಿದೆಯಾ? ಇತಿಹಾಸ ಏನ್ ಹೇಳುತ್ತಾರೆ? ಜಗತ್ತಿನಲ್ಲಿ ಎಂದೂ ಯಾವತ್ತಿಗೂ ಯಾವ ದೇಶದ ಮೇಲೆ ದಾಳಿ ಮಾಡಲಾರದಂತ ಏಕೈಕ ಧರ್ಮ ಏನಾದರೂ ಇದ್ರೆ ಅದು ಹಿಂದೂ ಧರ್ಮ. ಅದು ಭಾರತ ದೇಶವೇ. ನಾವು ಜಗತ್ತಿಗೆ ಎಂದೂ ಯಾವತ್ತಿಗೂ ಕೂಡ ನಿಮ್ಮ ಪ್ರಾರ್ಥನಾ ಮಸೀದಿ ಮೇಲೆ ಬಾಂಬ್ ಹಾಕಲಿಲ್ಲ, ನಿಮ್ಮ ಮುಸ್ಲಿಮರ ಮೇಲೆ ಅತ್ಯಾಚಾರ ಮಾಡಲಿಲ್ಲ, ನಿಮ್ಮ ಮನೆಗಳನ್ನು ಲೂಟಿ ಮಾಡಲಿಲ್ಲ, ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಿಲ್ಲ. ದೇಶದ ಜಗತ್ತಿನ ಕ್ರಿಶ್ಚಿಯನ್ ದೇಶಗಳ ಮೇಲೆ ದಾಳಿ ಮಾಡಲಿಲ್ಲ. ನಾವು ಶಸ್ತ್ರವನ್ನು ತಗೊಂಡು ಹೋಗದೆ ಶಾಸ್ತ್ರವನ್ನು ತಗೊಂಡು ಹೋದಂತ ದೇಶ ನಮ್ದ್ರಿ. ಶಾಸ್ತ್ರವನ್ನು ತಗೊಂಡು ಹೋದಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರ್ಲಿ ಅಂತ ಹೇಳಿದಂತ ಏಕೈಕ ಧರ್ಮ ನನ್ನ ಧರ್ಮ ರೀ, ನಮ್ಮ ಧರ್ಮ ಇದು. ಇನ್ನು ಶಾಂತಿ 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 ಬಗ್ಗೆ ಈ ಸರ್ಕಾರದವರು ನಮಗೆ ಹೇಳ್ತೀರಿ, ಉಪದೇಶ ಮಾಡ್ತೀರಿ. ನಮಗೆ ಉಪದೇಶ ಮಾಡೋದು ಯಾರು ಹೇಳಕ್ಕೆ? ಅವ್ರಿಗೆ ಹೇಳಿ. ಹಿಂದೂ ಎಂದೂ ಯಾವತ್ತಿಗೂ ಗಲಾಟೆ ಗಲಭೆಗೆ ಅವಕಾಶ ಕೊಟ್ಟಿಲ್ಲ. ಆದರೆ ನೀವು ಕೆಣಕಿದರೆ ಮಾತ್ರ ಇನ್ನು ಮುಂದೆ ಬಿಡುವುದಿಲ್ಲ. ನಮ್ಮ ಶಾಂತಿಯನ್ನ, ನಮ್ಮ ಸೌಹಾರ್ದಯನ್ನ, ನಮ್ಮ ಅಣ್ಣ ತಮ್ಮಂದರ ಭಾವವನ್ನ ಇದು ಹೇಡಿತನ ಅಂತ ತಿಳ್ಕೋಬೇಡ್ರಿ. ಇದೇ ನಮ್ಮಲ್ಲೂ ತಾಕತ್ತು, ನಮ್ಮಲ್ಲೂ ರಕ್ತ ಹರಿತಾ ಇದೆ, ಕೆಂಪ ರಕ್ತ ಹರಿತಾ ಇದೆ. ಹುಷಾರ್! ಏನು ಬೇಕಾದ ಮಾಡಬಹುದು ಈ ದೇಶದಲ್ಲಿ ಅಂತನ್ನುವಂತ ನಡೆಯಂಗಿಲ್ಲ ಆಟ. ಹಿಂದೂ ಸಮಾಜ್ ಎದ್ರೆ ನಿಮಗೆ ಅಡ್ಕೊಳ್ಳಕ್ಕೆ ದುಷ್ಟರಿಗೆ, ಭ್ರಷ್ಟರಿಗೆ, ಭಯೋತ್ಪಾದಕರಿಗೆ ನಿಮಗೆ ಜಾಗ ಸಿಗಲಿಕ್ಕಿಲ್ಲ, ಅಡ್ಕೊಳ್ಳಕ್ಕೆ ಜಾಗ ಸಿಗಲಿಕ್ಕಿಲ್ಲ. ಅಂಥ ಶಾಂತಿ ಸೌಹಾರ್ದ ಬಯಸುವಂತ ಸಮಾಜವನ್ನ ಕೆಣಕಬೇಡ್ರಿ, ಕೆಣಕಬೇಡಿ. ಇಲ್ಲೇ ಬೇಲೂರು ಚನ್ನಕೇಶ್ವರ ಈ ದೇವಸ್ಥಾನದಲ್ಲಿ ಕುರಾನ್ ಪಠಣ, ಕುರಾನ್ ಪಠಣ ಏನಿದು?
ಯಾವುದಾದ್ರೂ ಮಸೀದಿ ಒಳಗಡೆಗೆ ಭಗವದ್ಗೀತೆ ಪಠಣ ಎಂದಾದ್ರೂ ಆಗಿದೆ ಏನ್ರಿ? ಚರ್ಚ್ನಲ್ಲಿ ಎಂದಾದ್ರೂ ರಾಮಾಯಣ ಪಠಣ ಆಗಿದೆಯಾ? ಇಲ್ಲಿ ತಂದುಬಿಟ್ರು ನೋಡಿ. ಏನು ಸೌಹಾರ್ದ ಎಲ್ಲಿವರೆಗೆ ತರ್ತಾರೆ? ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ, ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ, ಹೇಡಿತನದ ವರ್ತನೆ ಮಾಡಿದ್ರೆ ನಿಮ್ಮನೆ ಒಳಗಡೆಗೆ ಪೂಜೆ ಮಾಡುವಂತ ಸಮಯದಲ್ಲೂ ಕೂಡ ಇದನ್ನು ತರ್ತಾರೆ. ನಮಗೆ ಅಡ್ಡಿ ಇಲ್ಲ. ನಾವು ಭಗವದ್ಗೀತೆ, ಬೈಬಲ್ಲು, ಕುರಾನು ಎಲ್ಲವನ್ನೂ ಕೂಡ ಒಂದೇ. ನಮಗೆ ನಮ್ಮ ಧರ್ಮದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ನೀವು ತರೋದಾದ್ರೆ ನಿಮ್ಮ ಧರ್ಮದಲ್ಲಿ ಇರುವಂತ ಆ ಪೂಜಾ ಗ್ರಹಗಳು ಇವತ್ತು ಏನು ಚರ್ಚ್ ಇದೆ, ಮಸೀದಿ ಇದೆ, ಅಲ್ಲೂ ನಡೀಲಿ, ಅಲ್ಲೂ ಭಗವದ್ಗೀತೆ ಪಠಣ ಆಗಲಿ, ಚರ್ಚ್ನಲ್ಲಿ ಭಗವದ್ಗೀತೆ ಆಗಲಿ. ಅದಿಲ್ಲ, ನಮ್ಮಲ್ಲೇ ಕೆಣಕಬೇಕು, ನಮ್ಮಲ್ಲೇ ತೂರ್ಬೇಕು. ಇಲ್ಲ, ಇನ್ಮೇಲೆ ಇಲ್ಲ. ನಮ್ಮ ಶಾಸಕರಿಗೆ ಗೊತ್ತಾಗಿದೆ, ನಿಮ್ಮ ಆಟ ಗೊತ್ತಾಗಿದೆ, ಅದನ್ನು ಈಗ ನಿಲ್ಲಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ರೀತಿ ಬೇಕಾದಷ್ಟು ನಡೀತಾ ಇದೆ. ದತ್ತಾತ್ರೇಯ ಪೀಠದ ಈ ಹೋರಾಟದ ಪರಿಣಾಮದಿಂದ ಇಡೀ ರಾಜ್ಯದಲ್ಲಿ ಅತಿಕ್ರಮಣ, ಆಕ್ರಮಣ ಕಬಳಿಸುವಂತಹ ಪ್ರಯತ್ನಕ್ಕೆ ತಡೆ ಒಡ್ಡಿದಂತಹ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಶ್ರೀರಾಮ ಸೇನೆ, ಇತರೆ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಹಿಂದೂ ಸಮಾಜವನ್ನ ಎಚ್ಚರಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾ ಇದೀವಿ. ಬಂಧುಗಳೇ, ಇತ್ತೀಚೆಗೆ ಒಂದು ಘಟನೆ ನಡೀತು. 5-6 ತಿಂಗಳಾಯ್ತು. ನಮ್ಮ ಹಿಂದೂ ಸಮಾಜ ಬಹಳ ಬೇಗನೆ ಮರೆತು ಹೋಗ್ಬಿಡುತ್ತೆ. ಬಹಳ ಬೇಗ ಮರಿತೀವಿ ನಾವು. ಮರೆಯುವಂತ ಆ ಶಾಪ ಏನೋ ನಮಗಿದೆ ಅಂತೇನೋ ಅಂತ ಅನಿಸ್ತಾ ಇದೆ ನನಗೆ. ಮರಿಬಾರ್ದು. ಜೀವನದ, ದೇಶದ, ಇತಿಹಾಸದ, ಪುರಾಣದ ಘಟನೆಗಳನ್ನ ಮರಿಬಾರ್ದು. ಅದನ್ನ ಅವಲೋಕನ, ಅದನ್ನ ಚರ್ಚೆ ಮಾಡಿಕೊಂಡನೆ ಮುಂದಿನ ಹೆಜ್ಜೆ ಇಡಬೇಕು. ಪಹಲ್ಗಾಂವ್ದಲ್ಲಿ ನಡೆದಂತಹ ಘಟನೆ ನಮಗೆಲ್ಲರೂ ಗೊತ್ತಿದೆ. ಮರೆತು ಹೋದಂತವ್ರಿಗೆ ಸ್ವಲ್ಪ ನೆನಪು ಮಾಡ್ತಾ ಇದ್ದೇನೆ. ಹಿಂದೂ ಸಮಾಜದಲ್ಲಿ ಏನಾಯ್ತು? ಶ್ರೀನಗರದ ಪಹಲ್ಗಾಮ್ ಅನ್ನುವಂತಹ ಆ ಊರಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸೃಷ್ಟಿ ಸೌಂದರ್ಯದಿಂದ ಕೂಡಿದಂತಹ ಪ್ರದೇಶ ಅದು. ಆ ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದಾರೆ. ರಜೆ ಇದೆ. ಗಂಡ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಸೇರಿ ಅಲ್ಲಿ ಪ್ರವಾಸಕ್ಕೆ ಹೋಗಿದ್ದಾರೆ. ಆ ಸ್ವರ್ಗದ ಸೃಷ್ಟಿ ಸೌಂದರ್ಯವನ್ನ ಸವಿಯೋಗೋಸ್ಕರ ಹೋದಂತ ಸಮಯದಲ್ಲಿ ನಡೆದಂತ ಘಟನೆ ಏನು? 26 ಹೆಣಗಳ ಉರುಳಿದ್ರಿ. ಏನ್ ತಪ್ಪು ಮಾಡಿದ್ರು? ಏನ್ ಅಪರಾಧ ಮಾಡಿದ್ರು? ಪ್ರತಿಭಟನೆ ಮಾಡಿದ್ರ? ಯಾರ ವಿರುದ್ಧ ಏನಾದ್ರೂ ಹೋರಾಟಕ್ಕೆ ಹೋಗಿದ್ರ? ರಜೆ ಇದೆ, ಆನಂದವಾಗಿ ವಿಹಾರಕ್ಕೆ, ಪ್ರವಾಸಕ್ಕೆ ಹೋದಂಥವರ ಹೆಣಗಳ 26 ಹೆಣಗಳನ್ನು ಉರುಳಿಸಿದ್ರಲ್ರಿ. ಏನ್ ಕೇಳಿದ್ರು? ಅಲ್ಲಲ್ಲೇ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ, ತಿಂಡಿ ತಿಂತಾ ಇದ್ದಾರೆ, ಆನಂದವಾಗಿ ಆಟ ಆಡ್ತಾ ಇರುವಂತಹ ಕುಟುಂಬಗಳಿಗೆ ಬಂದೂಕು ತಗೊಂಡು ಹೋದಂತಹ ಇಸ್ಲಾಮಿಕ್ ಟೆರರಿಸ್ಟ್ಗಳು ಏನ್ ಕೇಳಿದ್ರು? ನೀವು ಬೇಲೂರಿನವರ? ನೀವು JDS, ನೀವು ಕಾಂಗ್ರೆಸ್, ನೀವು ಬಿಜೆಪಿನ, ನೀವು ಕುರುಬರ, ನೀವು ಲಿಂಗಾಯತರ, ನೀವು ಒಕ್ಕಲಿಗರ, ನೀವು ಕರ್ನಾಟಕದರ, ನೀವು ಮಹಾರಾಷ್ಟ್ರ? ಕೇಳಲಿಲ್ಲ. ಇದು ಯಾವುದನ್ನೂ ಕೇಳಲಿಲ್ಲ. ಜಾತಿ ಕೇಳಲಿಲ್ಲ, ಪಕ್ಷ ಕೇಳಲಿಲ್ಲ, ಪ್ರದೇಶ ಕೇಳಲಿಲ್ಲ. ಏನ್ ಕೇಳಿದ್ರು? ನೀನು ಹಿಂದೂನಾ?
ನೀನು ಹಿಂದೂನಾ ಅಂತ ಕೇಳಿ ಗುಂಡು ಹೊಡೆದ್ರೆ, ಪಾಯಿಂಟ್ ಬ್ಲಾಂಕ್ ಗುಂಡು ಹೊಡೆದರು. ಹಣೆಗೆ, ತಲೆಗೆ, ಕುತ್ತಿಗೆಗೆ ಗುಂಡು ಹೊಡೆದ್ರು. ರಕ್ತ ಚಿಮ್ಮಿ ಹೆಂಡತಿಯ ಮುಖದ ಮೇಲೆ ರಪ್ ಅಂತ ಹೇಳಿ ಆ ರಕ್ತ ಚಿಮ್ಮುತ್ತೆ. ಹೆಂಡತಿಯ ಮುಖಕ್ಕೆ ರಕ್ತ ಚಿಮ್ಮಿದ ನೋಡ್ತಾಳೆ, ಗಂಡ ಹೆಣ ಅಲ್ಲೇ ಉರುಳುತ್ತೆ. ಸಣ್ಣ ಮಗು ಆಟ ಆಡ್ತಾ ಇರುವಂತಹ ಮಗುವಿನ ಮೈ ಮೇಲೆ ರಕ್ತ ಬೀಳುತ್ತೆ. ಅಪ್ಪ ಅಂತ ಹೇಳಿ ಆ ಮಗುವಿನ ಆಕ್ರಂದನ ಕೇಳಿಸುತ್ತೆ. ಇನ್ನೊಂದು ಕಡೆಗೆ ತಾಯಿ ಮಗನೇ ಅಂತ ಹೇಳ್ತಾ ಇದ್ದಾಳೆ, ಆ ಮಗ ಅಲ್ಲೇ ಕೆರಳುಗಳೇ ಉರುಳ್ತಾನೆ. 26 ಹೆಣಗಳು ಹಿಂದೂ ಅಂತ ಕೇಳಿ ಗುಂಡು ಹೊಡೆದ್ರಿ. ಇನ್ನಾದ್ರೂ ನಾವು ಪಾಠ ಕಲಿಯೋದು ಬೇಡವಾ? ಎಷ್ಟು ದಿನ ಶಾಂತಿ ಶಾಂತಿ, ಸೌಹಾರ್ದ ಸೌಹಾರ್ದ? 1000 ವರ್ಷದಿಂದ ನಮ್ಮ ಹೆಣಗಳನ್ನ, 1000 ವರ್ಷದಿಂದ ನಮ್ಮ ರಕ್ತವನ್ನ, 1000 ವರ್ಷದಿಂದ ಈ ಭಯೋತ್ಪಾದನೆಯ ಕೃತ್ಯ ನಡೀತಾ ಇದ್ರೂ ಕೂಡ ಇನ್ನೂ ಶಾಂತಿ 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 ಅಂತ ಹೇಳಿಕೊಂಡು ಎಷ್ಟು ಸಾಯ್ಬೇಕ್ರಿ ನಾವು? ಎಷ್ಟು ರಕ್ತ ಚೆಲ್ಲಬೇಕು ನಾವು? ಪುಕ್ಕಟೆ ಯಾಕೆ? ವಿಹಾರಕ್ಕೆ ಹೋದಂಥವರನ್ನು ನೀವು ಕೊಲ್ತೀರಿ ಹಿಂದೂ ಅಂತ ಹೇಳಿ. ಜಾತಿ ಕೇಳಲಿಲ್ಲ, ಪಕ್ಷ ಕೇಳಲಿಲ್ಲ, ಪ್ರದೇಶ ಕೇಳಲಿಲ್ಲ, ಹಿಂದೂ ಅಂತ ಕೇಳಿ ಹೊಡಿತಾರೆ ಅಂತಂದ್ರೆ ಇನ್ನೂ ಪಾಠ ಕಲಿಯೋದು ಬೇಡವಾ ನಾವು? ಇನ್ನೂ ಶಾಂತಿಯಿಂದ ಇರ್ಬೇಕಾ? ರಕ್ತ ಕುದಿತಾ ಇಲ್ಲೇನ್ರೆ? ಇವತ್ತು ಪಹಲ್ಗಾಮದಲ್ಲಿ 26 ಹೆಣಗಳು ಬಂದಿದ್ದಾವೆ, ಅಲ್ಲಿ ಬಿದ್ದಿದೆ. ನಿಮ್ಮನೆ ಒಳಗಡೆನೂ ಬರ್ತಾರೆ, ನಿಮ್ಮನೆ ಒಳಗಡೆ ಬರ್ತಾರೆ. ಬಾಯಿ ಮುಚ್ಕೊಂಡು, ಕೈ ಕಟ್ಕೊಂಡು, ಹೆದರಿಕೊಂಡು ಇದ್ರೆ ನಿಮ್ಮನೆ ಒಳಗಡೆ ಬಂದು ಹೊಕ್ಕು ಹೊಡಿತಾರೆ ಅಂತ ನೆನಪಿಟ್ಕೊಳ್ಳಿ. ಅದಾಗಬಾರ್ದು ಅಂತ ಹೇಳಿದ್ರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಹಿಂದೂ ಸಮಾಜವನ್ನ ಎಚ್ಚರಿಕೆ ಮಾಡೋಗೋಸ್ಕರನೇ ಈ ಸಭೆ ಇದೆ. ದೇಶ ಧರ್ಮ ಉಳಿದ್ರೆ ನಾವು, ದೇಶನೇ ಇಲ್ಲ, ಧರ್ಮನೇ ಇಲ್ಲ, ಸ್ವಾಭಿಮಾನಿ ಇಲ್ಲ ಅಂತಂದ್ರೆ ಏನೂ ಇಲ್ಲ. ನೀವು ಇರೋಲ್ಲ, ನಿಮ್ಮ ಸಂಸಾರ ಇಲ್ಲ, ನಿಮ್ಮ ಮಕ್ಕಳು ಇರೋಲ್ಲ, ನಿಮ್ಮ ಆಸ್ತಿ ಇರೋಲ್ಲ. 70-90 ವರ್ಷದ ಹಿಂದೆ ನಡೆದಂತ ಘಟನೆ ನೆನಪು ಮಾಡಿಕೊಳ್ಳೋಣ. ಪಾಕಿಸ್ತಾನ್ ಇರಲಿಲ್ಲ. ಪಾಕಿಸ್ತಾನ ಅನ್ನುವಂಥದ್ದು ನಮ್ಮದೇ ಭಾಗ ಇತ್ತು. 47 ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ ಪಾಕಿಸ್ತಾನ ಅನ್ನುವಂಥದ್ದು ಒಂದು ತುಂಡ ಆಗಿ ಅಲ್ಲಿಯ ಹಿಂದೂಗಳ ಕಥೆ ಏನಾಯ್ತ್ರಿ? ದೇವಸ್ಥಾನಗಳ ಕಥೆ ಏನಾಯ್ತು? ಹಿಂದೂ ಹೆಣ್ಣು ಮಕ್ಕಳ ಕಥೆ ಏನಾಯ್ತು? ಹಿಂದೂ ಮಠಗಳು, ಹಿಂದೂ ಮಠಾಧಿಪತಿಗಳು, ವಿದ್ಯಾರ್ಥಿಗಳು, ಕೃಷಿಕರು, ವ್ಯಾಪಾರಸ್ಥರು ಏನಾಯ್ತು? 28% ಇರುವಂತ ಹಿಂದೂಗಳ ಕಗ್ಗಲಾಗ ಏನು ಅಪರಾಧ? ಏನ್ ತಪ್ಪು ಮಾಡಿದ್ರು? ಕಾಂಗ್ರೆಸ್ ಸಿಗ್ನೇಚರ್ ಮಾಡಿತು. ಪಾಕಿಸ್ತಾನ ಅನ್ನುವಂತ ಪಾಕಿಸ್ತಾನವನ್ನ ಕೊಟ್ಟು ಅಲ್ಲಿರುವಂತ ಹಿಂದೂಗಳ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಇವತ್ತಿಗೂ ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು. ಅವರಿಗೆ ಬರೋ ಮುಸ್ಲಿಂ ಓಟ್, ಮುಸ್ಲಿಂ ಓಟ್, ಮುಸ್ಲಿಂ ಓಟ್ ಬೇಕಾಗಿದೆ ವಿನಃ ದೇಶ, ಧರ್ಮ, ಹಿಂದೂಗಳು ಅನ್ನುವಂಥದ್ದು ಎಳ್ಳಷ್ಟು ಇಲ್ಲ. 79 ವರ್ಷದ ಹಿಂದೆ ಆ ಘಟನೆ ನೆನಪು ಮಾಡಿಕೊಂಡಾದರೂ ಒಗ್ಗಟ್ಟಾಗಬೇಕು, ಸಂಘಟಿತರಾಗಬೇಕು, ಜಾಗೃತರಾಗಬೇಕು. ನೀನು ಯಾರು ಅಂತ ಹೇಳಿದ್ರೆ ನಿಮ್ಮ ಜಾತಿಯನ್ನು ಹೇಳಕ್ ಹೋಗಬೇಡಿ. ನೀನು ಯಾರು ಅಂತ ಹೇಳಿದರೆ ನಿಮ್ಮ ಪಕ್ಷವನ್ನು ಹೇಳಕ್ ಹೋಗಬೇಡಿ. ನೀನು ಯಾರು ಅಂತ ಹೇಳಿದರೆ ನಿಮ್ಮ ಭಾಷೆ, ನಿಮ್ಮ ಪ್ರದೇಶವನ್ನು ಹೇಳಕ್ ಹೋಗಬೇಡಿ. ಎದೆ ತಟ್ಟಿ ಹೇಳಿ ನಾನು ಹಿಂದೂ ಇದ್ದೀನಿ ಅಂತನ್ನುವಂಥದ್ದು ಗರ್ವದಿಂದ ಹೇಳಿ. ಆವಾಗ ಮಾತ್ರ
ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಈ ಸಭೆ ಸಾರ್ಥಕ ಆಗತ್ತೆ ಅಂತ ಒಂದು ನೆನಪಿಟ್ಕೊಳ್ಳಿ. ಬರೀ ನಾನು ಹೇಳಿದ್ರೆ ಸಾಲೋದಿಲ್ಲ. ನನ್ನ ಮನೆ ಹೇಳಬೇಕು, ನನ್ನ ಓಣಿ ಹೇಳಬೇಕು, ನಾನು ಓಡಾಡುವಂತಹ ಹಳ್ಳಿಗಳಲ್ಲಿ ಈ ವಿಚಾರವನ್ನ ಪ್ರಸಾರ ಮಾಡುವಂತಹ ಕೆಲಸನೂ ನಮ್ಮ ಹೆಗಲ ಮೇಲಿದೆ ಅಂತ ನೆನಪಿಟ್ಕೊಳ್ಳಿ. ಸೊ ಪಹಲ್ಗಾಮ ನಡೆದಂತ ಘಟನೆ ಮೊದಲೇದು ಅಲ್ಲ, ಕೊನೆಯದ್ದೂ ಅಲ್ಲ. ಕೊನೆಯದ್ದೂ ಅಲ್ಲ ಅಂತ ಯಾಕೆ ಹೇಳ್ತಾ ಇದೆ ಅಂದ್ರೆ, ಅದಾದ ಮೇಲೆ ದೆಹಲಿಯಲ್ಲಿ ಸ್ಫೋಟ ಆಯ್ತು. ದೆಹಲಿಯಲ್ಲಿ ಹೆಣಗಳನ್ನು ಉರುಳಿಸಿದ್ರು. ಸಿಂಧೂರ್ ಅಂತ ಹೇಳಿ ನಾವು ಉತ್ತರ ಕೊಟ್ಟ ನಂತರವೂ ಕೂಡ ಆಗತ್ತೆ ಅಂತಂದ್ರೆ ನಾವು ಆಂತರಿಕ ಸುರಕ್ಷತೆಯ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಯಾರು ಮಾಡಿದ್ದು? ನಾವು ಡಾಕ್ಟರ್ಸ್ ಅಂತಂದ್ರೆ ನಮ್ಮ ಜೀವ ಉಳಿಸೋರು, ಡಾಕ್ಟರ್ಸ್ ಅಂದ್ರೆ ನಮ್ಮ ಕಾಯಿಲೆಯನ್ನು ಗುಣಪಡಿಸೋರು, ಡಾಕ್ಟರ್ ಅಂದ್ರೆ ನಮಗೆ ಬಂದಂತಹ ರೋಗವನ್ನ ನಿವಾರಣೆ ಮಾಡಿ ನಮ್ಮನ್ನು ಬದುಕಿಸುವಂಥವರು. ಅಂಥ ಡಾಕ್ಟರ್ ಬಡ್ಡಿ ಮಕ್ಕಳು ಟೆರರಿಸ್ಟ್ ಆಗ್ತಾರೆ ಅಂತಂದ್ರೆ ಅವರು ಕೈಯಲ್ಲಿ ಇಂಜೆಕ್ಷನ್ ತಗೊಂಡ್ರು, ಸ್ಟೆಥೋಸ್ಕೋಪ್ ತಗೊಂಡ್ರು, ಬಾಂಬ್ ತಗೊಂಡ್ರು, ಏನು ಅಂತನ್ನೋದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಬುರ್ಖಾಧಾರಿ ಒಬ್ಬ ಮಹಿಳೆ ಡಾಕ್ಟರ್ ಕೂಡ ಏನಾಗ್ತಾಳೆ? ಟೆರರಿಸ್ಟ್ ಆಗ್ತಾಳೆ. ವಿದ್ಯೆ ವಿದ್ಯೆ ವಿದ್ಯೆ, ಯಾತಕ್ಕೆ ವಿದ್ಯೆ? ವಿದ್ಯೆ ಕಲಿತ್ರೆ ನಯ ವಿನಯ, ದೇಶ, ಧರ್ಮ, ಆತ್ಮೀಯತೆ, ಬಂಧುತ್ವ ಅಂತನ್ನುವಂಥದ್ದು ಬೆಳೆಯುತ್ತೆ ಅಂತ ಹೇಳಿದ್ರೆ ಎಲ್ಲಿದ್ದಾರೆ? 40 ಜನ ಡಾಕ್ಟರ್ಗಳನ್ನು ಒದ್ದು ಒಳಗಡೆ ಹಾಕಿದ್ದಾರೆ. ಇಸ್ಲಾಮಿಕ್ ಒಂದು ವಿಶ್ವವಿದ್ಯಾಲಯನೇ ಟೆರರಿಸ್ಟ್ ಸೆಂಟರ್ ಆಗಿತ್ತು. ಅಲ್ ಫಲಾ ವಿಶ್ವವಿದ್ಯಾಲಯ. ನಾಚಿಕೆ, ಮಾನ, ಮರ್ಯಾದೆ ಅಂತನ್ನುವಂಥದ್ದು ಇದೆಯಾ ನಿಮಗೆ? ಡಾಕ್ಟರೇ ಜೀವ ಬಾಂಬ್ಗಳನ್ನು ತಯಾರು ಮಾಡಿದರೆ ಏನು ಸಂದೇಶ ಹೋಗ್ತಾ ಇದೆ? ಶಾಂತಿಯ ಕಾಪಾಡುವಂಥವ್ರು ಯಾರು? ಯಾರಿಗೆ ಹೇಳಬೇಕು ಅನ್ನೋದು ನೀವು ಯೋಚನೆ ಮಾಡಿ. ಸರ್ಕಾರದವರೇ, ಮುತಾಲಿಕರು ಯಾಕೆ ಬರ್ತಾರೆ ಇಲ್ಲಿ? ಕೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದೆ, ನಮಗೆ ಹಾಸನದಲ್ಲಿ ಬಂದ್ಕೊಂಡು ಮುತಾಲಿಕರು ಯಾಕೆ ಬರ್ತಾರೆ ಇಲ್ಲಿ? ಮುತಾಲಿಕರು ಯಾಕೆ ಬರ್ತಾರೆ? ಆ ಡಾಕ್ಟರ್ಗಳನ್ನು ಕೇಳಲಿಲ್ಲ. ಡಾಕ್ಟರ್ಗಳೇ ನೀವು ಯಾಕೆ ಓದ್ತಾ ಇದ್ದಾರೆ, ಬಾಂಬೆ ಇಟ್ಟುಕೊಂಡು ಯಾಕೆ ಓಡಾಡ್ತಾ ಇದ್ದೀರಿ ಅಂತ ಅವ್ರು ಕೇಳಲಿಲ್ಲ. ಗೋ ಹತ್ಯೆ ಮಾಡ್ತಾ ಇದ್ದಾರೆ, ಅವರನ್ನು ಕೇಳುವುದಿಲ್ಲ. ಮತಾಂತರ ಮಾಡ್ತಾ ಇದ್ದಾರೆ, ಅವರು ಕೇಳುವುದಿಲ್ಲ. ನಾನು ದೇಶ ಧರ್ಮ ಉಳಿಸಬೇಕು, ನಮ್ಮ ದೇಶ ಉಳಿಬೇಕು ಅಂತನ್ನುವಂತಹ 50 ವರ್ಷದಿಂದ ಮನೆ ಬಿಟ್ಟು ಏಕೈಕ ನಾನು ಹೋರಾಟ ಮಾಡುವಂತವನು ಮುತಾಲಿಕರು ಯಾಕೆ ಬರ್ತಾರೆ? ಬಡ್ಡಿ ಮಕ್ಕಳ್ರೆ, ಬೇಲೂರು ಹಾಸನಿನ ಪಾಕಿಸ್ತಾನ ಅಲ್ಲ, ಪಾಕಿಸ್ತಾನಕ್ಕೂ ಹೋಗ್ತೀನಿ, ನಾನು ಬಿಡೋದಿಲ್ಲ. ಬಣ್ಣ ಹೇಗೆ ಚೇಂಜ್ ಮಾಡ್ತಾರ್ರಿ ಇವರು ಸರ್ಕಾರದ ವ್ಯಕ್ತಿಗಳು? ನಾನು ಹೆಸರು ಹೇಳೋದಿಲ್ಲ, ನಿಮಗೆಲ್ಲ ಗೊತ್ತಾಗ್ತಾ ಇದೆ ಯಾರು ಏನು ಅಂತೇಳಿ. ಬಣ್ಣ ಹೇಗೆ ಬದಲಾವಣೆ ಮಾಡ್ತಾರೆ ಇವರು. ಇವತ್ತು ಸಿದ್ದರಾಮಯ್ಯನ ಪಕ್ಷ, ಸಿದ್ದರಾಮಯ್ಯನ ಸರ್ಕಾರಕ್ಕೆ ಹೇಗೆ ಬೇಕು ಹಾಗೆ ಮುತಾಲಿಕರು ಕೇಸ್ ಹಾಕಿ, ಮುತಾಲಿಕರನ್ನು ಗಡಿಪಾರು ಮಾಡಿ, ವಿಶ್ವ ಹಿಂದೂ ಪರಿಷತ್ನವ್ರಿಗೆ ತೊಂದರೆ ಕೊಡಿ, ಅಲ್ಲಿ ಕೇಸರಿ ಬಾವುಟ ಅಲ್ಲಿ ಯಾಕೆ ಹಾರಿಸಿದ್ರಿ ಅಂತ ಈ ಕಾಂಗ್ರೆಸ್ಸಿನ ನೀತಿ ಹೇಗಿದೆ ಹಾಗೆ ತಮ್ಮ ಬಣ್ಣವನ್ನ ಬದಲಾಯಿಸ್ತಾ ಇರ್ತಾರೆ. ನಾಳೆ ಇದು ಹೋದ ನಂತರ ಬಿಜೆಪಿ ಬಂತು ಅಂತಂದ್ರೆ ಇವ್ರ ಬಣ್ಣ ಒಮ್ಮೆಲೆ ಚೇಂಜ್ ಆಗ್ಬಿಡುತ್ತೆ. ನಾನು RSS ಹೋಗ್ತಾ ಇದ್ದೀರಿ, ನಮ್ಮನೆಗೂ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಕಾನೂನಿನ ಪರಿಪಾಲಕರಿದ್ದೀರಿ ನೀವು. ರಾಜಕೀಯದವರ ಬಾಲ ಆಡಿಸ್ಕೊಂಡಿರಂಗಿಲ್ಲ. ಅಲ್ಲಿ ಕಾನೂನು ಏನು ಹೇಳುತ್ತೆ ಅದನ್ನು ಪಾಲಿಸೋದು ಬಿಟ್ಟು ಮುತಾಲಿಕ್ ಯಾಕೆ ಬರ್ತಾನೆ ಅಂತ ಕೇಳ್ಕೊಳ್ಳೋ ಹಕ್ಕಿಲ್ಲ ನಿಮಗೆ.
ಬಂಧುಗಳೇ, ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ, ಈ ದೇಶದ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ವಿಶ್ವ ಹಿಂದೂ ಪರಿಷತ್ ಕಳೆದ 60 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಬಜರಂಗದಳ 25-30 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಶ್ರೀರಾಮ ಸೇನೆ ಸಂಘಟನೆ 20 ವರ್ಷದಿಂದ ಕೆಲಸ ಮಾಡ್ತಾ ಇದೆ. RSS 100 ವರ್ಷ ಆಯ್ತು. 100 ವರ್ಷ ಆಯ್ತು. ಹಿಂದೂ ಸಮಾಜವನ್ನ ಒಗ್ಗೂಡಿಸುವಂತಹ, ಹಿಂದೂ ಸಮಾಜವನ್ನ ಜಾಗೃತಿ ಮೂಡಿಸುವಂತಹ, ಹಿಂದೂ ಸಮಾಜವನ್ನ ದೇಶಭಕ್ತಿಯನ್ನು ಕೊಡಿಸುವಂತಹ ಕೆಲಸ ಮಾಡ್ತಾ ಇರುವಂತಹ RSS ಅನ್ನೇ ಈ ಕಾಂಗ್ರೆಸ್ನವರು ಕೆಣಕ್ತಾರೆ ಅಂತಂದ್ರೆ ಎಂಥ ಸೊಕ್ಕರು ಇವರಿಗೆ. ನೀವು ಬದುಕಬೇಕು ಕಾಂಗ್ರೆಸ್ನವರೇ. ಸರ್ಕಾರಿ ಖಾಕಿ ಬಟ್ಟೆ ಹಾಕೊಂಡಂಥವ್ರು ನೀವು ಬದುಕಬೇಕಿಲ್ಲೇ. ನೀವೇನು ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಹೋಗಕ್ಕಾಗುದಿಲ್ಲ, ಇಲ್ಲೇ ಬದುಕಬೇಕಾಗಿದೆ. ಕಾನೂನು ಬದ್ಧವಾಗಿ ಬದುಕಬೇಕಾಗಿದೆ, ಸಂವಿಧಾನಬದ್ಧವಾಗಿ ಬದುಕಬೇಕಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಪ್ರಮೋದ್ ಮುತಾಲಿಕನಿಗೆ ಹಕ್ಕು ಕೊಟ್ಟಿದಂದ್ರೆ ಎಲ್ಲ ಬೇಕಾದಲ್ಲ ಓಡಾಡಬಹುದು ಅಂತನ್ನುವಂತ ಡಾಕ್ಟರ್ ಅಂಬೇಡ್ಕರ್ ನನಗೆ ಹಕ್ಕು ಕೊಟ್ಟಿದ್ದಾರೆ. ಅದನ್ನು ಕಸ್ಕೊಳ್ತೀರಿ. ಡಾಕ್ಟರ್ ಅಂಬೇಡ್ಕರ್ ವಿರೋಧಿಗಳಿದ್ದೀರ ನೀವು, ದ್ರೋಹಿಗಳಿದ್ದೀರ ನೀವು. ನಮಗೆ ಹೇಳ್ತಾರೆ ಗಣೇಶ ಉತ್ಸವದ ಮೆರವಣಿಗೆಯಲ್ಲಿ ಡಿಜೆ ಹಚ್ಚಬೇಡಿ, ಡಿಜೆ ಹಚ್ಚಬೇಡಿ, ಡಿಜೆ ಹಚ್ಚಬೇಡಿ. ಸುಪ್ರೀಂ ಕೋರ್ಟ್ ಹೇಳಿದೆ. ಎಸ್, ನಾವು ಒಪ್ಕೊಳ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ನಾವು ಪರಿಪಾಲನೆ ಮಾಡ್ತೀವಿ. ನಮಗ ಮಾತ್ರ ಹೇಳ್ತೀರಿ ನೀವು. ಸುಪ್ರೀಂ ಕೋರ್ಟ್ ಬರೇ ಹಿಂದೂಗಳಿಗೆ ಮಾತ್ರ ಹೇಳಿದೆ ಏನೋ? ಅದೇ ಸುಪ್ರೀಂ ಕೋರ್ಟ್ ಹೇಳಿದೆ ಬೆಳಗಿನ ಜಾವ 6 ಗಂಟೆಗಿಂತ ಮುಂಚೆ ಮೈಕ್ ಹಚ್ಚಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಗೊತ್ತಾಗೋದಿಲ್ಲ ನಿಮಗೆ? ಅದು ಕೇಳಿಸುವುದಿಲ್ಲ ನಿಮಗೆ? ಎಲ್ಲಿವರೆಗೆ ಬೆಳಗಿನ ಜಾವ 6 ಗಂಟೆ ಮುಂಚಿನ ಪ್ರಾರ್ಥನೆಯನ್ನು ನಿಲ್ಲಿಸುವುದಿಲ್ಲೋ ಅಲ್ಲಿವರೆಗೆ ನಮ್ಮ ಡಿಜೆ ಬಾರಿಸೋರೇ ನಾವು, ಡಿಜೆಯಲ್ಲಿ ಕುಣಿಯವರೇ ನಾವು. ನಿಮ್ಮ ಸುಪ್ರೀಂ ಕೋರ್ಟ್ ಬರೀ ನಮಗೆ ಮಾತ್ರ ಬೇಡ, ಎಲ್ಲರಿಗೂ ಸಮಾನವಾಗಿ ಸುಪ್ರೀಂ ಕೋರ್ಟ್ ಹೇಳಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಗೋ ಹತ್ಯಾ ನಿಷೇಧ ಕಾನೂನು ಇದೆ, ಅದನ್ನ್ಯಾಕೆ ಮಾತಾಡೋದಿಲ್ಲ? ಗೋ ಹತ್ಯಾ ನಿಷೇಧ ಕಾನೂನಿದೆ. ಇಲ್ಲಿಂದ ಗೋ ಕಳ್ಳತನ ಆಗ್ತಾ ಇದ್ದಾರೆ, ಗೋ ಹತ್ಯೆ ಆಗ್ತಾ ಇದೆ, ಗೋಮಾಂಸ ಹೋಗ್ತಾ ಇದೆ. ಇದೇ ಜಿಲ್ಲೆಯಿಂದ ಕೇರಳಕ್ಕೆ ಹೋಗ್ತಾ ಇದೆ. ಯಾವ ವಾಹನದಲ್ಲಿ ಹೋಗ್ತಾ ಇದೆ, ಯಾರು ಹೋಗ್ತಾ ಇದ್ದಾರೆ, ಯಾರು ತಗೊಂಡು ಹೋಗ್ತಾ ಇದ್ದಾರೆ ನಮಗ್ ಗೊತ್ತಿದೆ. ನಾವು ಕಾನೂನನ್ನು ಕೈ ತೋಳ್ತಾ ಇಲ್ಲ. ನೀವು ಕಾನೂನನ್ನ ಪರಿಪಾಲಕರು ಇದ್ದಂಥವ್ರು ನಿಮಗೆ ಕಣ್ಣಿ ಯಾಕೆ ಬೀಳ್ತಾ ಇಲ್ಲ? ಆ ಮಹಾ ತಾಯಿಯ ಅಕ್ರಂದನರಿ ಸಾವಿರ 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 ವರ್ಷದಿಂದ ಪೂಜೆ ಮಾಡ್ತಾ ಬಂದಿದ್ದೀವಿ. 1000 ವರ್ಷದಿಂದ ಪೂಜೆ ಮಾಡ್ತಾ ಬಂದಂತಹ ಆ ಮಹಾ ತಾಯಿ ಗೋಮಾತೆಯ ರಕ್ತ, ಆಕ್ರಂದನ, ಚೀರಾಟ ನಿಲ್ಸಕ್ಕಾಗ್ತಾ ಇಲ್ಲಲ್ರಿ ನಮ್ಮ ಕಡೆಯಿಂದ. ಏನು ಪಾಪ ಮಾಡಿದಾಳೆ? ನಮಗೆ ಅನ್ನ ಹಾಕ್ತಾ ಇದ್ದಾರೆ, ನಮಗೆ ಕೆಲಸ ಕೊಡ್ತಾ ಇದ್ದಾರೆ, ನಮ್ಗೆ ಗೊಬ್ಬರ ಕೊಡ್ತಾ ಇದ್ದಾರೆ, ನಮಗೆ ಔಷಧಿ ಕೊಡ್ತಾ ಇದ್ದಾರೆ. ಅದಕ್ಕೆ ಕಾಮಧೇನು ಅಂತ ಹೇಳಿದೀವಿ. ಎಲ್ಲ ದೇವರುಗಳ ವಾಸಸ್ಥಾನ ಗೋವು ಅಂತ ಹೇಳಿದಂತಹ ಮಹಾ ತಾಯಿಯನ್ನೇ ಕತ್ತರಿಸಿ ತಿನ್ನುವಂತಹ ಸೊಕ್ಕು ನಿಮಗಿದ್ರೆ ಕಾನೂನಿದೆ. ಬಿಜೆಪಿ ಕಾನೂನು ಮಾಡಿದೆ, ಇವತ್ತಿಗೂ ಜಾರಿ ಇದೆ. ಆದರೆ ನಿರಂತರವಾಗಿ ಇಲ್ಲಿಂದ ಕೇರಳಕ್ಕೆ ಹೋಗ್ತಾ ಇರುವಂತಹ ಹಸು, ಗೋಮಾಂಸ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿಮಗೆ. ಆದರೆ ಇನ್ನು ಮುಂದೆ ಕಾನೂನು ಕೈಗೆ ತಗೊಳ್ಳೋದಲ್ಲ, ನಮ್ಮ ಗೋಮಾತೆಯ ರಕ್ಷಣೆ ನಮ್ಮ ಹೊಣೆ, ನಮ್ಮ ಜವಾಬ್ದಾರಿ ಇದೆ.
ಇನ್ನು ಯಾವ್ಯಾವ ಲಾರಿಯಲ್ಲಿ ಯಾವ್ಯಾವ ಕಂಟೈನರ್ಲಿ ಯಾರ್ಯಾರು ತಗೊಂಡು ಹೋಗ್ತಾರೆ, ಅದು ಹೇಗೆ ತಗೊಂಡು ಹೋಗ್ತೀರಿ ನೋಡೋಣ ಅಂತ ಹೇಳಿ ನಾವು ಇಲ್ಲಿ ಈ ಹಾಸನ ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಎಲ್ಲ ಹಿಂದೂ ಸಂಘಟನೆಗಳ ಒಟ್ಟಾಗಿ ಸೇರಿ ಆ ಗೋಮಾತೆಯ ಆಕ್ರಂದವನ್ನ ನಿಲ್ಲಿಸುವಂತಹದ್ದು ಪ್ರತಿಜ್ಞೆಯನ್ನ, ಸಂಕಲ್ಪವನ್ನ ನಾವು ಮಾಡಿದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಜೈಲಿಗೆ ಹಾಕ್ತೀರಿ ಹಾಕಿ, ಕೇಸ್ ಹಾಕ್ತೀರಿ ಹಾಕಿ, ಲಾಠಿ ಹೊಡಿತೀರಿ ಹೊಡಿರಿ, ಏನಕ್ಕಾದ್ರು ಮಾಡಿ, ಆದ್ರೆ ಗೋಮಾತೆಯನ್ನು ನಾವು ರಕ್ಷಣೆ ಮಾಡೋರು. ಆ ತಾಯಿ, ಮಹಾ ತಾಯಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ನಮ್ಮ ಕೃಷಿ, ನಮಗೆ ಕೃಷಿ ಬೇಕಾದಂತಹ ಆ ಆಧಾರ ಸ್ತಂಭ ಆದಂತಹ ಮಹಾ ತಾಯಿಯನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ದು. ಮತಾಂತರ ಕ್ರಿಶ್ಚಿಯನ್ರು ಮನೆಗೆ ಬರ್ತಾರೆ, ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ, ನಿಮ್ಮ ಮನೆಯಲ್ಲಿರುವಂತಹ ಕಾಯಿಲೆ, ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆ, ನಿಮ್ಮ ಮನೆಯಲ್ಲಿರುವಂತಹ ಕಷ್ಟ ಎಲ್ಲ ನಿವಾರಣೆ ಆಗತ್ತೆ, ಯೇಸುವಿನ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಮನೆ ಒಳಗಡೆ ಹೋಗ್ಕರೆ ಅದಕ್ಕೆ ಜಾತಿ ಇಲ್ಲ, ಪಕ್ಷ ಇಲ್ಲ, ಹಳ್ಳಿ ಇಲ್ಲ, ಪಟ್ಟಣ ಇಲ್ಲ, ಎಲ್ಲರ ಮನೆ ಹೋಗೋದನೇ ಇವರು. ಸಾಕು, ನೀವು 200 ವರ್ಷ ಈ ದೇಶವನ್ನ ಕ್ರಿಶ್ಚಿಯನ್ರು, ಬ್ರಿಟಿಷರ ರೂಪದಲ್ಲಿ ಕ್ರಿಶ್ಚಿಯನ್ರು ಬಂದು ಆಡಳಿತ ಮಾಡಿದರೆ ಸಾಕು. ಇನ್ನು ನಿಮ್ಮ ಆಡಳಿತ, ನಿಮ್ಮ ಕಷ್ಟ, ನಿಮ್ಮ ಮತಾಂತರ ನಮಗೆ ಬೇಡ, ನಿಲ್ಲಿಸಿ. ನಮ್ಮ ಆಸ್ಪತ್ರೆಗಳು, ನಮ್ಮ ಶಾಲೆಗಳು, ಇವತ್ತು ಇಡೀ ಕರ್ನಾಟಕದಲ್ಲಿ ಇರುವಂತಹ ನಮ್ಮ ಮಠಾಧಿಪತಿಗಳ ಶಾಲೆಗಳ ನಡೀತಾ ಇದ್ದಾವೆ. ಎಲ್ಲ ಜಾತಿಯವರು ಇದ್ದಾರೆ. ಎಂದೂ ಯಾವತ್ತೂ ಕೂಡ ಅಲ್ಲಿ ಮತಾಂತರದ ಪ್ರಕ್ರಿಯೆ ನಡೀಲಿಲ್ಲ ರೀ. ಆಸ್ಪತ್ರೆಗಳಿದಾವೆ, ಹಿಂದೂಗಳ ಆಸ್ಪತ್ರೆಗಳು ಬೇಕಾದಷ್ಟಿದಾವೆ. ಅಲ್ಲಿ ಎಂದೂ ಯಾವತ್ತಿಗೂ ಕೂಡ ಮತಾಂತರದ ಪ್ರಕ್ರಿಯೆ ಮಾಡಲಿಲ್ಲ ನಾವು. ಇವರು ಶಾಲೆ, ಆಸ್ಪತ್ರೆ, ವೃದ್ಧಾಶ್ರಮ, ಅನಾಥಾಶ್ರಮ, ಸೇವೆಯ ಮುಖವಾಡ